ನೀನು ಬರೀ ಈಶ್ವರ, ನಾನು ಎರಡೂ ಇದ್ದೀವಿ. ಈಶ್ವರ ಸಿದ್ಧ ಅಂದರೆ ಈಶ್ವರ, ರಾಮ ಅಂತಂದರೆ ವಿಷ್ಣು, ಶ್ರೀರಾಮ, ಎರಡು ದ್ವಂದ್ವ ನಾಮ ನಂದು. ಈಶ್ವರ ಮತ್ತೆ ವಿಷ್ಣು ಎರಡೂ ಇರ್ತಕ್ಕಂಥ ಹೆಸರಿನಿಂದ ಕೂಡಿರ್ತಕ್ಕಂಥ ಹೆಸರುಗಳು ನಂದು, ಸಿದ್ಧ ರಾಮ. ಸೊ ಅದರಿಂದ ನಾವೆಲ್ಲರೂ ಕೂಡ ದೇವರು ಬಯಸೋದು ಕೂಡ ಅದೇನೆ. ಈಗ ದೇವರನ್ನ ನಮ್ಮ ಇಷ್ಟ ಬಂದಂತೆ ಉಪಯೋಗಿಸ್ಕೊಳ್ಳೋಕ್ಕಾಗಲ್ಲ. ದೇವರು ನೀವೆಲ್ಲರೂ ಕೂಡ ಮನುಷ್ಯರಾಗಿರಿ ಅಂತ ಹೇಳ್ತಾರೆ ಹೊರತು ಅಸಮಾನತೆಯಿಂದ ಬದುಕಿ ಅಂತ ಯಾವ ಸಮಾಜನೂ ಕೂಡ ಹೇಳಲ್ಲ. ಮತ್ತೆ ಯಾವ ಧರ್ಮನೂ ಕೂಡ, ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ. ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಕ್ರೈಸ್ತ ಧರ್ಮ, ಜೈನ ಧರ್ಮ, ಬೌದ್ಧ ಧರ್ಮ, ಸಿಖ್ ಧರ್ಮ, ಇವೆಲ್ಲ ಧರ್ಮಗಳಿದ್ದಾವೆ. ಯಾವ ಧರ್ಮದಲ್ಲೂ ಕೂಡ ದ್ವೇಷವನ್ನ ಬಿತ್ತಕ್ಕಂಥ ಕೆಲಸವನ್ನ ಮಾಡಲ್ಲ. ಯಾವ ಧರ್ಮನಾದ್ರು ದ್ವೇಷ ಹುಟ್ಟಾಕ್ತಕ್ಕಂಥ ಕೆಲಸ ಮಾಡ್ತದ? ಎಲ್ಲ ಧರ್ಮಗಳು ಕೂಡ ಪ್ರೀತಿಯನ್ನೇ ಬೋಧಿಸೋದು. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದರಿಂದ ಈ ನಮ್ಮ ಸಮಾಜದಲ್ಲಿ ಬಹಳ ಜನ ಪಟ್ಟಭದ್ರ ಹಿತಾಸಕ್ತರು ಧರ್ಮವನ್ನ ತಪ್ಪು ವ್ಯಾಖ್ಯಾನ ಮಾಡಿ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಅದು ಹೋಗ್ಬೇಕು. ಆಮೇಲೆ ವಿದ್ಯಾವಂತರು ಕೂಡ, ವಿಜ್ಞಾನ ಓದಿರ್ತಕ್ಕಂಥವರು ಕೂಡ, ಡಾಕ್ಟರ್ಗಳು, ಇಂಜಿನಿಯರ್ಗಳು, ವಿಜ್ಞಾನಿಗಳು, ಇವರು ಕೂಡ ನೀನು ಯಾಕಪ್ಪ ಬಟ್ಟೆ ಇಲ್ಲ, ಹೊಟ್ಟೆಗಿಲ್ಲ, ಮನೆ ಇಲ್ಲ, ಅವಿದ್ಯಾವಂತನಾಗಿದ್ಯಾ ಅಂತಂದ್ರೆ, ನಾನು ಹಿಂದಿನ ಜನ್ಮದಲ್ಲಿ ಪಾಪದ ಕೆಲಸ ಮಾಡಿಬಿಟ್ಟಿದ್ದೆ, ಅದಕ್ಕೆ ಹಿಂಗೆ ಹುಟ್ಟಿದ್ದೀನಿ ನಾನು ಈಗ ಇಲ್ಲಿ. ಗೊತ್ತಾಯ್ತೇನೆ ಈಶ್ವರ? ಹಿಂದಿನ ಜನ್ಮದಲ್ಲಿ ಪಾಪದ ಕೆಲಸ ಮಾಡಿಬಿಟ್ಟಿದ್ದೀನಿ, ಅದಕ್ಕೋಸ್ಕರ ಈಗ ಈ ತರ ಹುಟ್ಟಿದ್ದೀನಿ. ಈಗ ಕರ್ಮ ಸಿದ್ಧಾಂತವನ್ನು ವಿರೋಧ ಮಾಡಿದವರು ಯಾರು? ಬಸವಣ್ಣ ಅಲ್ಲ. ಬಸವಣ್ಣನ ನಾಡಿನಲ್ಲಿ ಕರ್ಮ ಸಿದ್ಧಾಂತವನ್ನ ಮತ್ತೆ ಪ್ರತಿಪಾದನೆ ಮಾಡಿದ್ರೆ ಅದನ್ನು ದಯಮಾಡಿ ಯಾರು ಕೂಡ ಮಾಡಬಾರದು. ಅದಕ್ಕೆ ಹಣೆ ಬರಹ ಅಂತ ಅನ್ನೋದು. ನೀನು ಯಾಕಪ್ಪ ಹಿಂಗಿದ್ಯಾ, ಬಡವನಾಗಿದ್ಯಾ, ಅವಿದ್ಯಾವಂತನಾಗಿದ್ಯಾ, ಬಟ್ಟೆ ಇಲ್ಲ ನಿನ್ನ ಮೈ ಮೇಲೆ ಅಂತಂದ್ರೆ ನನ್ನ ಹಣೆ ಬರ ಸ್ವಾಮಿ, ಏನ್ ಮಾಡೋದು? ಈಗ ಏನು BS ಪಾಟೀಲ್ರು ಮಾತ್ರ AS ಆಗಿ ಅಂತ ಬರೆದ್ಬಿಟ್ಟಿದ್ನ ದೇವರು? ಪ್ರಯತ್ನ ಮಾಡಿದ್ರು ಅವರು ಅಷ್ಟೇ. ಇಚ್ಛಾಶಕ್ತಿ ಇತ್ತು. ಆ ಇಚ್ಛಾಶಕ್ತಿ ಇದ್ದದ್ರಿಂದ ಅವರು ಆ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೋಸ್ಕರ ಅವರು ಸಾಧಕರು ಅಂತಕ್ಕಂಥ ಮಾತುಗಳನ್ನು ಹಳ್ಳಿನಲ್ಲಿ ಹುಟ್ಟಿ ಸಾಧಕರಾಗಿದ್ದಾರೆ. ಅದಕ್ಕೋಸ್ಕರ ಅವರನ್ನು ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಸೊ ಎಲ್ರಿಗೂ ಕೂಡ ಸಾಧ್ಯ ಇದೆ.